ಅದಕ್ಕೆ ಅಣ್ಣನ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಆಸೆ ಆಗಿದೆ. ಫೋನಲ್ಲಿ ಬಹಳ ಪ್ರಯತ್ನ ಪಟ್ಟೆ, ಅಣ್ಣ ಸಿಗ್ಲಿಲ್ಲ. ಮನೆ ಫೋನ್ ಕೂಡ ಸರಿಯಾಗಿರ್ಲಿಲ್ಲ. ಹೇಗಾದ್ರೂ ಮಾಡಿ ಅಣ್ಣನ್ಗೆ ಹೇಳಿ ನನ್ ಗಂಡನ್ ಬಿಡ್ಸ್ಕೊಳ್ಬೇಕು ಅಂತ ಬಂದೆ. ಅದಕ್ಕೆ ಅಣ್ಣ ಎಲ್ಲಿ? ಓಹೋ, ಅದಕ್ಕೋಸ್ಕರ ಬಂದ್ಯಾ ನೀನು? ನೋಡು ಸುಂದು, ನೀನ್ ಸುಮ್ನಿರ, ನಾನ್ ಮಾತಾಡ್ತೀನಿ. ನೋಡವ ಲಕ್ಷ್ಮಿ, ಮದ್ವಿ ಆದ್ಮೇಲೆ ಹೆಣ್ಣು ಮಕ್ಕಳು ಕಷ್ಟನ ಸುಖನ ಅತ್ತಿ ಮನೆಯಾಗೆ ಇರ್ಬೇಕು. ಅದನ್ನ ಬಿಟ್ಬಿಟ್ಟು ಮದ್ವಿ ಆಗಿ 3 ಮಕ್ಕಳಾದ್ರ ಇನ್ನು ತವ್ರ ಮನೆ ಅಣ್ಣ ಕಷ್ಟ ಅಂತ ಪಟ್ಟಿ ಬೆಳೆಸ್ಕೊಂತಾನೆ ಹೋದ್ರೆ ನಿಮ್ ಅಣ್ಣನ್ ಸಂಸಾರ ಏನಾಗ್ಬೇಕಾ? ಅದಕ್ಕೆ ಇವತ್ ಕೋರ್ಟ್ಗೆ ಹಣ ಕಟ್ಲಿಲ್ಲ ಅಂದ್ರೆ ನನ್ ಗಂಡನ್ ಶಿಕ್ಷೆ ಆಗತ್ತೆ. ಆಗ್ಲಿ ಬಿಡ, ನಿನ್ ಗಂಡ ಯಾರ್ಯಾರಿಗೆ ಏನೇನ್ ಅನ್ಯಾಯ ಮಾಡ್ಯಾನ ಏನೋ, ಪಾಪಕ್ ತಕ್ಕಂಗ್ ಪ್ರಾಯಶ್ಚಿತ ಆಗ್ಲೇಬೇಕ. ನೋಡ್ ಲಕ್ಷ್ಮಿ, ನಿಮ್ ಅಣ್ಣ ಈಗ ಹೆಂಡತಿ ಕೂಡ ಸುಖವಾಗದಾನೆ. ನೀನ್ ಗೋಳ್ ಹೇಳ್ಕೊಂಡು ನನ್ ಸುಂದರಿ ಜೀವನನ ಹಾಳ್ ಮಾಡ್ಬೇಡ. ಅಮ್ಮ, ಇನ್ ಯಾವತ್ತೂ ಈ ರೀತಿ ಮಾತಾಡ್ಬೇಡಿಮ್ಮ. ಹೆಣ್ಮಕ್ಳು ಯಾವತ್ತೂ ತವ್ರ ಮನೆ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾರೆ. ನನ್ನ ಅಣ್ಣ 100 ವರ್ಷ ಬದುಕಿರ್ಬೇಕು. ನನ್ ತವ್ರ ಮನೆ ದೀಪ ಸದಾ ಬೆಳಗ್ತಿರ್ಬೇಕು. ಹಾಗಿದ್ಮೇಲೆ ಇನ್ನೊಂದು ಕ್ಷಣನೂ ನೀನ್ ಇಲ್ಲಿರ್ಬೇಡ. ನಿನ್ ಕೆಟ್ಟ ಮುಖನ ನಿಮ್ಮಣ್ಣ ತೋರಿಸ್ಬೇಡ. ದಯವಿಟ್ಟು ನನ್ ತಾಳಿ ಕೇಳ್ಬೇಡ. ಅದ್ಗೆ ಅಂತ ನೀಚ್ ಬುದ್ಧಿ ನನ್ಗಿಲ್ಲ. ಅದ್ಗೆ ಇವತ್ ನಾನ್ ಹುಟ್ಟಿದ ದಿನ, ಅಣ್ಣಂಗ್ ರಾಖಿ ಕಟ್ಟೋ ದಿನ. ಅಣ್ಣಂಗ್ ರಾಖಿ ಕಟ್ಟು ಹೊಟ್ಟೋಗ್ತೀನಿ. ನನ್ ಕಷ್ಟಗಳನ್ನ ಯಾವ್ದು ಅಣ್ಣಂಗ್ ಹೇಳಲ್ಲ. ಅದ್ಗೆ